ಆದರೆ ಈ ಗ್ಯಾರಂಟಿಗಳ ಯೋಜನೆ ಯಾರಿಗೆ ಸಲ್ಲಬೇಕು? ಅಧಿಕಾರಿಗಳಿಗೆ ತಾನೇ ಕೊಡ್ಬೇಕು ನಾವು. ಅದ್ರಲ್ಲಿ ಸರ್ಕಾರದ ಪಾತ್ರ ಏನಿದೆ ಅಂತ ಕೇಳಿದ್ರೆ, ಸರ್ಕಾರದ ಹಣ ಏನಿದೆ ಅಂತ ನಾವು ಮುಖ್ಯಮಂತ್ರಿಗಳನ್ನ ಕೇಳೋ ಥರ ಆಗ್ಬಿಟ್ರೆ ಕೇಳಬಾರ್ದು. ಇದರಲ್ಲಿ ರಾಜಕೀಯ ಬೆರೆಸಬಾರ್ದು. ನಾವೇನಾದ್ರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರು ಹೋಗಿ ನಮ್ಮ ಪ್ರಧಾನಮಂತ್ರಿ ಗುಂಡರಿಸಿದ್ದಾರೆ ಅಂತ ಹೇಳಿದೀವ? ಎಲ್ಲೂ ಹೇಳಿಲ್ವಲ್ಲ. ಭಾರತೀಯ ಸೇನೆಗೆ ಕ್ರೆಡಿಟ್ ಸೇರಬೇಕು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅದು ಎಲ್ಲಾ ಹಂತದಲ್ಲೂ ಅನ್ವಯ ಆಗುತ್ತಲ್ಲ. ಅಲ್ಲ, ಅದನ್ನೇ ಹೇಳಿದ್ದ. ಇವ್ರು ಈ ತರ ಬಾಲಿಶವಾದಂತ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಪ್ರಿಯಾಂಕಾ ಖರ್ಗೆ ಪ್ರಾರಂಭದ ದಿವಸ ಎಲ್ಲಿ ಆ ಹೀರೋ ಅಜಿತ್ ದೋವಲ್ ಅಂತ ಕೇಳಿದ್ರು. ಇವತ್ತು ಮಾತಾಡಕ್ ಹೇಳಿ, ಏನು ಅವ್ರು ಹೊಡಿತಿದ್ದಂಗೆ ತಗೊಂಡೋಗಿ ಅಲ್ಲಿ ನಾಗರಿಕರ ಮೇಲೆ ಹಲ್ಲೆ ಮಾಡ್ಬಿಡಕ್ಕಾಗ್ತಿದ್ದ? ಎಲ್ಲಿ ಹೀರೋ ಅಜಿತ್ ದೋವಲ್ ಅನ್ನುವಂತ ವ್ಯಂಗ್ಯ ಆಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ, ಇವತ್ತೇನ್ ಮಾತಾಡ್ತಾರ ಅವರ? ಆಯ್ತು, ಅವತ್ತು ಭಾರತ ಕೈ ಕಟ್ಕೊಂಡು ಕೂತಿದೆ ಅನ್ನುವಂಥದ್ದನ್ನ ಸಂತೋಷ್ ಲಾಡ್ ಹೇಳಿದ್ರಲ್ಲ, ಹೆಜ್ಜೆಜ್ಜೆಗೆ ಅಲ್ಲಿ ಏನು ಯಾರು ರಕ್ಷಣೆಗೆ ನಿಂತಿರ್ಲಿಲ್ಲ ಅಂತ ಉಮರ್ ಅಬ್ದುಲ್ಲಾ ಹೇಳಿದ್ರಲ್ಲ ಏನು ಉತ್ತರ ಕೊಡಬೇಕು ಅಂತ. ಅದಕ್ಕೇನು ಹೇಳ್ತಾರೆ, ರಾಜಕಾರಣ ಈ ಹಂತದಲ್ಲಿ ಮಾಡುವಂಥದ್ದಲ್ವೇ ಅಲ್ಲ. ಹಾಗಾಗಿ ನಾವೇ ಈ ಎಲ್ಲವನ್ನ ಯೋಧರಿಗೆ ಕೊಡ್ತಾ ಇದೀವಲ್ಲ. ನಾಳಿದ್ದು ಮೈಸೂರಿನಲ್ಲಿ ನಡೆಯುವಂಥ 17ನೇ ತಾರೀಕು ರ್ಯಾಲಿಯು ಭಾರತದೊಂದಿಗೆ ನಾವಿದ್ದೇವೆ, ರಾಷ್ಟ್ರದೊಂದಿಗೆ. 17 ಶನಿವಾರ 17ಕ್ಕೆ ಸಂಜೆ 4:15 ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಿಂದ ಹೊರಡುವಂಥ ರ್ಯಾಲಿ, ಮತ್ತು ಅಲ್ಲಿಗೆ ವಾಪಸ್ ಬರೋಕ್ಕೆ ಯೋಚನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಮೈಸೂರಿನ ಎಲ್ಲ ನಾಗರಿಕರು ಬರ್ತಾರೆ. ನಾವೇನು BJP ಧ್ವಜ ಹಾಕೋದೇ ಇಲ್ಲ. ಅವತ್ತು ಒಂದು ಫೋರಮ್ಮು ಮಾಡ್ಕೊಂಡಿದ್ದಾರೆ. ಆ ಫೋರಮ್ ಅಡಿಯಲ್ಲಿ BJPನೂ ಸೇರ್ಕೊಳ್ಳುತ್ತೆ, ದಳವೂ ಸೇರುತ್ತೆ. ಕಾಂಗ್ರೆಸ್ಸಿನ ರಾಷ್ಟ್ರ ಭಕ್ತರು ಆ ರ್ಯಾಲಿಗೆ ಬರಬೇಕು ಅಂತ ಮನವಿ ಮಾಡ್ಕೋತೀನಿ. ಇದು ರಾಷ್ಟ್ರಕ್ಕಾಗಿ ಮಾಡ್ತಿರೋದು, ಯೋಧರಿಗಾಗಿ ಮಾಡ್ತಿರೋದು, ರಾಷ್ಟ್ರದ ಸೈನಿಕರ ಮನೋಸ್ಥೈರ್ಯವನ್ನು ಜಾಸ್ತಿ ಮಾಡೋಕ್ಕೆ ಮಾಡ್ತಿರುವಂಥ ಪ್ರಯತ್ನ.